ಕಾಸು ಮಡಗಿದ್ರೆ ಸರಿ, ಇಲ್ಲ ಅಂದ್ರೆ ಮಚ್ಚೆಟ್ಟು ಬೀಳುತ್ತೆ. ಕಾಸಿಲ್ಲ. ಏಯ್ ಅಲ್ಲಿ ನೋಡ್ರ, ನಮ್ಮೂರಿಗೆ ಬಂದು ಮಚ್ಚೆತ್ತಕ್ಕೆ ಏಟ್ಲ ಚರ್ಬಿ ನಿಂಗೆ. ಏಯ್ ಯಾವನ್ಲ ನೀನು? ಏಯ್ ಮಾರಿಗುಡಿ ಶಿವ ಕಣ್ಲ, ಪಾರ್ಟಿ ವಸಿ ರಾಂಗು. ಇದು ಮಾಕಾಳವನ ಗುಡಿ ಇರೋ ಮಾರಿಗುಡಿ ಊರು. ಇಲ್ಲಿ ಗಡಿ ದಾಟಿ ಬಂದ್ವಾ, ದೇವ್ರ ದರ್ಶನ ತಗೊಂಡ್ವಾ, ಕೈ ಮುಕ್ಕೊಂಡ್ವಾ, ಅವ್ವ ಮಾಕಾಳವ ಅಂತ ನೆನ್ಸ್ಕೊಂಡು ಹೋಯ್ತಾ ಇರ್ಬೇಕು. ಅಯ್ಯೋ ಜೀವಣ್ಣ ಯಾಕೆ ಬಂತಿಲ್ಲಿ? ಇನ್ನೇನಾಗೈತಪ್ಪ ಶಿವನೇ. ಮಾದಪ್ಪಣ್ಣ, ನಿಮ್ಮ ತವ ಹೊಸಿ ಮಾತಾಡಬೇಕಾಗಿತ್ತು. ಮಾವ, ಇವರು ಪಿಂಕಿ ಅವರಪ್ಪ. ನಮ್ಮ ತವ ಏನು ಮಾತು? ಐತೆ ಮಾದಪ್ಪಣ್ಣ, ನಿಮ್ಮಂಥವ್ರ ತವನೇ ಅಲ್ವಾ ನಮ್ಮಂಥವ್ರ ಮಾತು. ಆದರೆ ಮಾತಾಡೋಕ್ಕೂ ಮುಂಚೆ ನಿಮ್ಮ ತವ ಕ್ಷಮೆ ಕೇಳ್ಬಿಟ್ಟು ಆಮೇಲೆ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನಣ್ಣ, ಯಾರು ನೀವು? ಏನಾಗಬೇಕಾಗಿತ್ತು? ನಮ್ಮ ಹತ್ರ ಯಾಕೆ ಕ್ಷಮೆ ಕೇಳಬೇಕು? ಲೀಲಾ, ಚೆನ್ನಾಗಿ ನಾಟಕ ಮಾಡ್ತೀಯ ಕಣೆ. ಆದರೆ ಈ ನಿನ್ನ ನಾಟಕ ನನ್ನ ಸೊಸೆ ನನ್ನ ಹತ್ರ ನಡೆಯೋಕ್ಕಿಲ್ಲ. ಅದು ಏನು ಹೇಳಬೇಕು ಅಂತ ಹೇಳಿದ್ರೆ ನಾವೊಂದು ಫ್ಯಾಮಿಲಿ ಫಂಕ್ಷನ್ಗೆ ಹೊರಟಿದ್ದೀವಿ, ಲೇಟ್ ಆಗುತ್ತೆ. ಹೇಳ್ತೀನಿ ಮಾದಪ್ಪಣ್ಣ, ಹೇಳ್ತೀನಿ. ಏನೋ ಆಗಿದ್ದು ಆಗೋಯ್ತು, ನಮ್ಮನ್ನು ಕ್ಷಮಿಸ್ಬಿಡಿ. ನಿಮ್ಮನ್ನು ದಮ್ಮಯ್ಯ ಅಂತೀನಿ, ನಿಮ್ಮ ಕಾಲಿಡ್ಕತ್ತೀನಿ. ರೀ ರೀ ಎದ್ದೇಳ್ರಿ, ಏನ್ರಿ ಮಾಡ್ತಾ ಇದ್ದೀರಾ ನೀವು? ಮಾವ, ನೀವಿಂಥವ್ರ ಹತ್ರ ಎಲ್ಲ ಕಾಲೆಲ್ಲ ಮುಟ್ಟಿಸ್ಕೋಬೇಡಿ ಮಾವ. ಏನೋ ಪಾಪ ದೊಡ್ಡವರು ಏನೋ ಹೇಳ್ತೀರಾ ಅಂತ ನಿಂತ್ಕೊಂಡ್ರೆ ಏನೇನೋ ಮಾಡ್ತಿದ್ದೀರಲ್ರಿ. ಎದ್ದೇಳಿ ಎದ್ದೇಳಿ, ಒಂದು ನಿಮಿಷ ದಾರಿ ಬಿಡಿ. ಏನೇನೋ ಮಾಡ್ತಿಲ್ಲ ಕಣವ, ನಮ್ಮ ಜೀವನದ ಭಿಕ್ಷೆ ಬಿಡ್ತಾ ಇದ್ದೀನಿ. ನಾನು ನನ್ನ ಮಗಳು ಹೆಂಗೋ ಜೀವನ ಮಾಡ್ಕೊಂಡಿದ್ವಿ. ಆದರೆ ಒಂದಿನ ನನ್ನ ಮಗಳು ಬಂದು, ಅಪ್ಪ ನಾನು ಸೀನನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದು. ನಾನು ಮಕ್ಕಳು ಪ್ರೀತಿ ಮಾಡ್ಕೊಳ್ಳಿ ಅಂತ ಬಿಟ್ಟುಬಿಟ್ಟೆ. ಆಮ್ಯಾಕೆ ರಶ್ಮಿ ಬಂದ್ಲು, ಇನ್ನೂ ಏನೇನೋ ಆಗೋಯ್ತು. ಆದರೆ ಇವಾಗ ನಿಮ್ಮ ಮಗನ ಭಾರನೂ ನಮ್ಮ ಮೇಲೆ ಬುದ್ದಿದೆ. ನಾನು ನನ್ನ ಮಗಳನ್ನು ಸಾಕಕ್ಕೆ ನರನೆಲ್ಲ ಹುರಿ ಮಾಡ್ಕೊಂಡು ಕಷ್ಟಪಡ್ತಾ ಇದ್ದೀನಿ. ಅಂಥದ್ರಾಗೆ ನಿಮ್ಮ ಮಗನೂ ಬಂದು ಸೇರ್ಕೊಂಡ್ರೆ ಉಸಿರಾಡೋದೇ ಕಷ್ಟ ಆಯ್ತದೆ ನನಗೆ. ನಾನು ಸಹನೆ ಯೋಚನೆ ಮಾಡಿದೆ, ಅಯ್ಯೋ ತಪ್ಪೆಲ್ಲ ನಮ್ಮ ಕಡೆಯಿಂದೇನೇ ಆಗದೆ. ಯಾವಾಗ ಸೀನಾ ರಶ್ಮಿ ಕುತ್ತಿಗೆಗೆ ತಾಳಿ ಕಟ್ದ ಅಂತ ಗೊತ್ತಾಯ್ತೋ ಆಗಲೇ ಪಿಂಕಿ ಸೀನನ್ನ ಮರ್ತು ಬಿಡ್ಬೇಕಾಗಿತ್ತು. ಸೀನನು ಪಿಂಕಿನ ಮರ್ತು ಬಿಡ್ಬೇಕಾಗಿತ್ತು. ಆದರೆ ಅವ್ರು ಹಂಗೆ ಮಾಡಲಿಲ್ಲ. ಇಬ್ಬರು ಮನ್ಸಿಗೆ ಬಂದಂಗೆ ನಡ್ಕೊಂಬಿಟ್ರು. ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಮನ್ಸಿಗೆ ನೋವಾಯ್ತು ಇರ್ತದ. ನೀವು ಸಾನೆ ಸಾಪ ಹಾಕಿರ್ತೀರ, ನೊಂದಿರ್ತೀರ, ಹತ್ತಿರ್ತೀರ. ಆದರೆ ಆ ಸಾಪ ಎಲ್ಲ ನಮಗೆ ನಾಟಕ್ಕಿಲ್ವಲ್ಲ. ಇಲ್ಲ ಇಲ್ಲ, ನಾಟಿರ್ತದೆ. ಅದಕ್ಕೆ ಇಷ್ಟೊಂದು ಕಷ್ಟ ಆಯ್ತಾ ಇರೋದು ನನಗೆ. ಅಮ್ಮ, ತಾಯಿ ರಶ್ಮಿ, ನಾವು ಮಾಡಿರೋ ತಪ್ಪನ್ನೆಲ್ಲ ನಿನ್ನ ಹೊಟ್ಟೆ ಒಳಗೆ ಹಾಕ್ಕೊಂಡು ನಿನ್ನ ಗಂಡನ್ನ ಕರ್ಕೊಳ್ಳವ.
ಮದಪಣ್ಣ ನಿನ್ ಕೈ ಮುಗಿದು ಕೇಳ್ಕೊತೀನಿ, ನೀನು ನಿನ್ನ ಮಗನ ಜೋಡಿ ಮಾತಾಡಿ ಅವನ್ನ ವಾಪಸ್ ಕರ್ಕೊಳ್ಳಿ. ನನ್ನ ಕೈನಾಗ ಆಯ್ತಿಲ್ಲ, ಅಯ್ಯೋ ನನ್ನ ಕೈನಾಗ ಆಯ್ತಿಲ್ಲ. ಸರ್, ನೀವು ಯಾವ ಸೀನನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಗೊತ್ತೇ ಆಗ್ತಿಲ್ವಲ್ಲ. ಅಲ್ಲ, ನೀವ್ಯಾರು? ಈ ಸೀನಾ, ಜಿಮ್ ಸೀನಾ, ಅಥವಾ ಅದೇನೋ ಶ್ರೀನಿವಾಸ ಅಂತ ಹೇಳಿದ್ರಲ್ಲ, ಆ ಹೆಸರವರು ನನಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಯಾರಿಗೂ ಪರಿಚಯನೇ ಇಲ್ವಲ್ಲ. ಅದು ನೀವು ಯಾರೋ ಬೇರೆಯವರು ಅಂತ ತಪ್ಪು ತಿಳ್ಕೊಂಡು ನಮ್ಮ ಹತ್ರ ಬಂದು ಕೇಳ್ತಾ ಇದ್ದೀರಾ ಅನ್ಸತ್ತೆ. ನಮ್ಗಂತವ್ರು ಯಾರೂ ಗೊತ್ತಿಲ್ಲ ಸರ್. ನಾವು ಆಗಲೇ ಹೇಳ್ದಂಗೆ ಒಂದು ಅರ್ಜೆಂಟಾಗೆ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಸರ್. ನೀವು ಅದು ಯಾರನ್ನೂ ಹುಡುಕ್ತಾ ಇದ್ದೀರಲ್ಲ, ಅವರು ಆದಷ್ಟು ಬೇಗ ನಿಮಗೆ ಸಿಗಲಿ ಸರ್. ಅದ್ಯಾರೋ ಈ ಸೀನಾ ಅಂತೇನೋ ಹೇಳ್ತಾ ಇದ್ರಲ್ಲ, ನಿಮ್ಮ ಜೀವನದಿಂದ ಅವ್ರು ಆದಷ್ಟು ಬೇಗ ಹೋಗಲಿ ಅಂತ ನಾವು ದೇವರ ಹತ್ರ ವಿಶಿಂಗ್ಸ್ ಮಾಡ್ಕೋತೀವಿ. ಆಯಿತಾ ಸರ್? ಅತ್ತೆ ಮಾವ ಲೇಟಾಗಿ ಹೋಗುತ್ತೆ, ಬನ್ನಿ ಹೊರಡೋಣ. ಸರ್ ಸ್ವಲ್ಪ ಸರ್ ದಾರಿ, ಬನ್ನಿ ಬನ್ನಿ. ಅಯ್ಯೋ ಶಿವನೇ, ಇದೇನಪ್ಪ ಎಲ್ಲ ತಳ್ಕೊಂಬಳ್ಕ ಆಗೋಯ್ತು. ಅಲ್ಲ, ಇವರು ಅವನ್ನ ಕರ್ಕೊತಾ ಇಲ್ಲ, ಆ ಪಿಂಕಿನೂ ಅವನ್ನ ಬಿಡ್ತಾ ಇಲ್ಲ. ಏನಪ್ಪ ಮಾಡಲಿ ನಾನು? ಇವತ್ತೆಲ್ಲರೂ ಸೇರಿದ್ದೀವಿ. ನಮ್ಮ ರಮ್ಯನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವೇನ್ರಿ? ಏನು ಮಾಡೋದು, ಕಾಲೇಜ್ ಶುರುವಾಗಿ ಹೋಗೈತಲ್ಲ, ಒಂದಿನ ರಜಾ ಹಾಕಿದ್ರು ಪಾಠ ತೆಪ್ತಾಯ್ತದ. ಏನೂ ಆಗ್ತಿರ್ಲಿಲ್ಲ ಒಂದಿನ ರಜೆ ಹಾಕಿದರೆ. ಅದು ಅಲ್ಲದೆ ರಮ್ಯ ಭಾಳ ಬುದ್ಧಿವಂತಳು, ಬೆರಳು ತೋರಿಸಿದ್ರೆ ಹಸ್ತನೇ ನುಂಗ್ತಾಳೆ. ಒಂದು ದಿವಸ ರಜಾ ಹಾಕ್ಬೋದಾಗಿತ್ತು. ಶಾರು, ತುಂಬ ದಿನದಿಂದ ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೆ, ಇವತ್ತು ಕೇಳ್ಬಿಡ್ಲಾ? ಅಯ್ಯೋ, ಅದಕ್ಕೆ ಯಾಕ್ರಿ ಈಗ ಪೀಠಿಕೆ? ಕೇಳ್ರಿ. ಏನಿಲ್ಲ, ರಮ್ಯಾನೇ ನೀನು ಹೆತ್ತಿಲ್ಲ ಅಂದ್ರೂ ನೀನು ಹೆತ್ತ ಮಗಿನಷ್ಟೇ ಪ್ರೀತಿಸ್ತಿದ್ಯಲ್ಲ, ಅದೇಂಗೆ? ಎಂಥ ಪ್ರಶ್ನೆ ಕೇಳಿದ್ರಿ. 18 ವರ್ಷ ನಾನು ನನ್ನ ಮಕ್ಕಳಿಂದ ದೂರ ಇದ್ದೆ. ಯಾರೇ ನನ್ನನ್ನು ಅಮ್ಮ ಅಂತ ಕರೆದ್ರು ನನ್ನ ಮಕ್ಕಳೇ ನನ್ನನ್ನು ಕರೀತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಅಂಥದ್ರಲ್ಲಿ ರಮ್ಯ ನನ್ನನ್ನು ಹೆತ್ತವ್ವ ಅಂದ್ಕೊಂಡವಳೆ, ಅಮ್ಮ ಅಂತ ಕರೀತವಳೆ. ಅದು ಅಲ್ಲದೆ ನಮ್ಮ ಶಿವು ಅವಳನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಂಡವನೆ.